ಇನ್ನೊಂದ್ಸತಿ ಹೀಗೆಲ್ಲ ಮಾಡಬಾರ್ದು. ಹಾಗಿದ್ರೆ ನೀವು ಪೂಜೆಗೆ ಬರ್ತೀರಾ ಅಲ್ವಾ? ಹ್ಞೂ ಬರ್ತೀನಿ. ದೊಡ್ಡತನ ಬದುಕಿಸ್ತು, ದೊಡ್ಡತನ ಬದುಕಿಸ್ತು ಒಂದೇ. ಸರಿ ಸರಿ ಬನ್ನಿ ಹೋಗೋಣ. ಬಾ ಸರು. ಪೂಜೆ ಶುರು ಮಾಡೋಣ. ಬಾಸ್, ಅಜ್ಜಿ ಇನ್ನೂ ಬಂದಿಲ್ಲ. ಬಂದೆ ಬಂದೆ. ಏನಮ್ಮ ಇದು? ಈ ವರ್ಷ ಈ ಪೂಜೆಗೆ ನನ್ನ ಸಂಕಲ್ಪ ಇದೆ. ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬರೋದ್ರೊಳಗೆ ಈ ಮನೆಯಲ್ಲಿ ಒಂದು ಮಗು ಓಡಾಡ್ತಾ ಇರಬೇಕು. ಇದೇ ನನ್ನ ಆಸೆ. ಅಜ್ಜಿ, ಲಕ್ಷ್ಮೀ ಸರುಗೆ ಇನ್ನೂ ಚಿಕ್ಕ ವಯಸ್ಸು. ಅದು ಅಲ್ಲದೆ ಲೈಫಲ್ಲಿ ತುಂಬಾ ಆಸೆಗಳನ್ನ ಇಟ್ಕೊಂಡಿದ್ದಾರೆ. ನಿಧಾನಕ್ಕೆ ಮಾಡ್ಕೋತಾರೆ ಬಿಡಿ. ದುರ್ಗಾ, ನಾನು ಹೇಳ್ತಿರೋದು ನನ್ನ ಮಗನ ಸಂತಾನದ ಬಗ್ಗೆ. ನಮ್ಮ ಲೀಲಾಗೂ ರಾಮ್ಗೂ ಒಂದು ಮುದ್ದಾದ ಮಗು ಆಗಬೇಕು. ಆ ಮಗುಗೆ ನಾನು ಮುತ್ತಿಡಬೇಕು, ಅದ್ರ ಪಾದ ತಗೊಂಡು ಕಣ್ಣಿಗೆ ಒತ್ಕೋಬೇಕು. ಅದಕ್ಕೆ ತುತ್ತಿನಿಸ್ಬೇಕು, ಅದನ್ನು ಅಂಬಾರಿ ಮಾಡಿಕೊಂಡು ನಾವು ಓಡಾಡಬೇಕು. ಅಮ್ಮನ ಆಶೀರ್ವಾದದಿಂದ ವರ್ಷ ಕಳೆಯೋದ್ರೊಳಗೆ ಈ ಮನೇಲಿ ಇದಾಗಬೇಕು. ಈ ಮನೆಯಲ್ಲಿ ತೊಟ್ಲು ತೂಗಬೇಕು. ಇವ್ರಿಗೇನು ಪ್ರಾಬ್ಲಮ್ಮು? ನಾನು ನೆಮ್ಮದಿಯಾಗಿರೋಕ್ಕೂ ಬಿಡಲ್ಲ ಅಂತಾರೆ. ನಾನು ನೋಡಿದ್ರೆ ಇವ್ರ ಕೈನಲ್ಲಿ ಸತ್ತು ನನ್ನ ಡೆಡ್ ಬಾಡಿ ಯಾವ ತೊಟ್ಟಿಯಲ್ಲಿ ಬಿದ್ದಿರುತ್ತೋ ಅನ್ಕೋತಾ ಇದ್ದೀನಿ. ಆದರೆ ಇವ್ರು ನೋಡಿದ್ರೆ ಮಕ್ಕಳು ಓಡಾಡಬೇಕು, ತೊಟ್ಲು ತೂಗಬೇಕು ಅಂತಿದಾರಲ್ಲ. ಆದರೂ ಸಾಯಿಸಕ್ಕೆ ಬಂದಿದ್ದಾರೆ ಅಂದರೆ ಏಜೆಗೆ ನಾನು ಕಂಡ್ರೆ ಆಗಲ್ಲ ಅಂತ ಅರ್ಥ. ಸೊ ಮಕ್ಕಳ ವಿಚಾರದಲ್ಲಿ ನಾನು ಸೇಫು, ಅದೊಂದೇ ಸಮಾಧಾನ. ರಾಮ್, ಲೀಲಾ, ನಿಮ್ಗೆ ಹೇಳ್ತಾ ಇರೋದು, ತೊಟ್ಲು ತೂಗಬೇಕು, ಮಗು ಆಡಬೇಕು, ಗೊತ್ತಾಯ್ತಾ? ಯಾಕ್ರಪ್ಪ ಸುಮ್ಮನೆ ನಿಂತಿದ್ದೀರಾ? ಹಾಗಾದ್ರೆ ನನ್ನ ಆಸೆ ಈಡೇರಿಸೋದಿಲ್ವಾ? ಆಸೆ ಅನ್ನೋಕ್ಕಿಂತ ಕೊನೆ ಆಸೆ ಅಂತ ಅನ್ಕೊಳ್ಳಿ. ಕೊನೆ ಆಸೆ ಈಡೇರಿಸ್ಬೇಕಲ್ವಾ? ಒಂದ್ ವೇಳೆ ಆಸೆ ಈಡೇರ್ದೇನೆ ನಾ ಸತ್ತೋಗ್ಬಿಟ್ರೆ? ಏನ್ ಹೇಳ್ತಿದ್ಯಾ? ಹೌದ ಕಣೋ, ಹಬ್ಬಬ್ಬ ಅಂದ್ರೆ ಇನ್ನೆಷ್ಟು ವರ್ಷ ಬದುಕಿರ್ತೀನಿ ನಾನು. ಅದಕ್ಕೆ ಕೊನೆ ಆಸೆ ಎಂದಿದ್ದು. ನಿಮ್ಮ ಮಗು ನೋಡ್ದೇನೆ ನಾ ಸತ್ತು ಹೋಗ್ಬಿಟ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಹೇಳು? ಇನ್ನೊಂದು ವರ್ಷದೊಳಗಡೆ ನನಗೆ ಮೊಮ್ಮಗುನ್ ಕೊಡ್ತೀರಾ? ಕೊಡ್ತೀರಾ ತಾನೆ? ಹೇಳಿ. ಸರಿ ಸರಿ.
ಸೀದಾ ಪಾಳ್ಬಾವಿಗೆ ತಳ್ತಿದ್ಯಲ್ಲ, ಇದೆಂತ ನ್ಯಾಯ? ನೋಡಿದ್ರ ಅಕ್ಕ, ಇವರಿಬ್ರು ಮಧ್ಯೆ ಏನೇನೋ ಡೆವಲಪ್ ಆಗಿದೆ ಅಂತ. ನಾವ್ ಹೇಳಿದ್ರೆ ನಂಬಲಿಲ್ಲ, ಇವಾಗ ನೋಡಿ. ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರ? ಹ್ಞೂ ಅಂತ ಹೇಳ್ತಾ ಇರೋದು ಅಜ್ಜಿಗೋಸ್ಕರ ಅಷ್ಟೇ. ಅಜ್ಜಿ, ಹಾಗಾದ್ರೆ ನಾನು ಬ್ಯಾಟು, ಬಾಲ್, ಗಿಲ್ಕಿ, ಕಲರ್ ಬೊಂಬೆಗಳನ್ನ ಹೊಸದಾಗಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಆರ್ಡರ್ ಕೊಡ್ತೀನಿ. ಇಷ್ಟು ಬೇಗ ಯಾಕೋ? ಅದು ಹೊಸದಾಗ ಆರ್ಡರ್ ಮಾಡೋದಾ? ಬಂದ್ಮೇಲೆ ಅದು ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಜ್ಜಿ. ಹ್ಞೂ ಸರ್. ಆ ಮಗು ಬಾಯಿಂದ ನನ್ನನ್ನು ಮಾವ ಅಂತ ಕರ್ಸ್ಕೊಳಕ್ ಬಿಡಿ ಸರ್. ನನಗೆ ತಂಗಿ ಅಂತ ಯಾರೂ ಇಲ್ಲ ಸರ್. ಮೇಡಮ್ನೇ ನನ್ನ ಸ್ವಂತ ತಂಗಿ ಅಂತ ನಾನು ಒಪ್ಕೊಂಡಿದ್ದೀನಲ್ವಾ. ತಂಗಿ ಮಗು ಬಾಯಲ್ಲಿ ಮಾವ ಅಂತ ಕರ್ಸ್ಕೊಳ್ಳೋದು ಭಾಗ್ಯ ಅಲ್ವಾ ಸರ್? ಆ ಭಾಗ್ಯ ನಂಗೆ ಕೊಡಿ ಸರ್. ನೋಡಿದ್ರಾ ಎಲ್ರೂ ನಿಮ್ಮ ಸಂತಾನದ ಬಗ್ಗೆ ಎಷ್ಟು ಹಪ್ಪಿಸ್ತಿದ್ದಾರೆ ಅಂತ. ನೀವುಗಳು ಅಷ್ಟೇ ಈ ಆಸೆನ ಮನಸ್ಸಲ್ಲಿ ಇಟ್ಕೊಂಡೇ ಪೂಜೆ ಮಾಡಿ. ಎಲ್ಲರೂ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಇದ್ರ ಬಗ್ಗೆ ಬೇಡಿಕೆ ಇಟ್ಕೊಂಡೇ ಪೂಜೆ ಮಾಡಿ. ಹಾ ರಾಮ್, ನೀ ದೀಪ ಹಚ್ಚಪ್ಪ. ವೀಲಾ, ನೀನು ಅರ್ಶಿನ ಕುಂಕುಮ ಎಸಮ್ಮ ಅಮ್ಮಂಗೆ. ಕಳಶಕ್ಕೆ ಮತ್ತು ಅಮ್ಮನವ್ರಿಗೆ ಪುಷ್ಪಾರ್ಚನೆ ಮಾಡಿ.